ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಧಾತ್ರಿ ಕಾಮರ್ಸ್ ಕ್ಲಾಸಸ್. ತುಂಬ ಜನಕ್ಕೆ ಇವಾಗ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿದ್ಮೇಲೆ ಏನು ಕೋರ್ಸಸ್ ತೊಗೋಬೋದು, ನಾವು ಏನು ಮಾಡ್ಬೋದು ಅಂತ ಯೋಚನೆ ಇರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನೀವು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆದಮೇಲೆ ಏನೇನೆಲ್ಲ ಕೋರ್ಸಸ್ ನೀವು ಮಾಡ್ಬೋದು ಅನ್ನೋದನ್ನು ತಿಳಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೋರ್ಸಸ್ ಆಫ್ಟರ್ ಸೆಕೆಂಡ್ ಪಿ ಯು ಸಿ ಫಾರ್ ಕಾಮರ್ಸ್ ಸ್ಟೂಡೆಂಟ್ಸ್. ಬ್ಯಾಚುಲರ್ ಆಫ್ ಬೆಸ್ಟ್ ಕೋರ್ಸಸ್ ಫಾರ್ ಕಾಮರ್ಸ್ ಸ್ಟೂಡೆಂಟ್ಸ್ ಆಫ್ಟರ್ 12th ಪಿ ಯು ಸಿ ಕಂಪ್ಲೀಟ್ ಆಗಿದ್ಮೇಲೆ ಬ್ಯಾಚುಲರ್ ಆಫ್ ಕಾಮರ್ಸ್ BCom ಮಾಡ್ಬೋದು. ಚಾರ್ಟರ್ಡ್ ಅಕೌಂಟೆನ್ಸಿ ಮಾಡ್ಬೋದು. ತುಂಬ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಇದೊಂದು ಡ್ರೀಮ್ ಆಗಿರುತ್ತೆ, ಚಾರ್ಟರ್ಡ್ ಅಕೌಂಟೆನ್ಸಿ CA ಮಾಡಬೇಕು ಅಂತ. ಅದನ್ನು ಕೂಡ ಮಾಡ್ಬೋದು. ಕಂಪನಿ ಸೆಕ್ರೆಟರಿ CS ಕೂಡ ಮಾಡ್ಬೋದು. ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ CME ಅಂತ ಒಂದು ಕೋರ್ಸ್ ಬರುತ್ತೆ, ಅದನ್ನು ಕೂಡ ಮಾಡ್ಬೋದು. ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ BBA ಇದನ್ನು ಕೂಡ ಮಾಡ್ಬೋದು. ಬ್ಯಾಚುಲರ್ ಆಫ್ ಎಕನಾಮಿಕ್ಸ್ BSc ಇನ್ ಎಕನಾಮಿಕ್ಸ್ ಅದನ್ನು ಕೂಡ ಮಾಡ್ಬೋದು. ಬ್ಯಾಚುಲರ್ ಆಫ್ ಲಾ LLB ಇದನ್ನು LLBನ ನೀವು BCom ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಕೂಡ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಬ್ಯಾಚುಲರ್ ಆಫ್ ಲಾ ಕೂಡ ಮಾಡ್ಬೋದು. ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ BMS ಇದನ್ನು ಕೂಡ ಮಾಡ್ಬೋದು. ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ BHM ಮಾಡ್ಬೋದು. ಚಾರ್ಟರ್ಡ್ ಫಿನಾನ್ಷಿಯಲ್ ಅನಲಿಸ್ಟ್ CFA ಅಂತ ಒಂದು ಕೋರ್ಸ್ ಬರುತ್ತೆ, ಅದನ್ನು ಕೂಡ ಮಾಡ್ಬೋದು. ಸೊ ಹೈ ಸ್ಯಾಲ್ರಿ ಕೋರ್ಸಸ್ ಫಾರ್ ಕಾಮರ್ಸ್ ಸ್ಟೂಡೆಂಟ್ಸ್, ನೀವು ಯಾವ್ಯಾವ ಕೋರ್ಸ್ ಮಾಡಿದ್ರೆ ನಿಮಗೆ ಜಾಸ್ತಿ ಪೇ ಸ್ಕೇಲ್ ಸಿಗುತ್ತೆ, ಅಂದರೆ ಸ್ಯಾಲರಿ ಸಿಗುತ್ತೆ ಕಾರ್ಪೊರೇಟ್ ಸೆಕ್ಟರ್ಗೆ ಹೋದಾಗ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಚಾರ್ಟರ್ಡ್ ಅಕೌಂಟೆಂಟ್ CA ಕಂಪ್ಲೀಟ್ ಮಾಡಿಕೊಂಡು ನೀವೇನಾದರೂ ಕಾರ್ಪೊರೇಟ್ ಸೆಕ್ಟರ್ಗೆ ಎಂಟರ್ ಆದರೆ ಅಂದರೆ ನಿಮಗೆ ಸ್ಟಾರ್ಟಿಂಗಲ್ಲಿ 6 to 7 lakhs per annum ಸಿಗುತ್ತೆ. ಮಾರ್ಕೆಟಿಂಗ್ ಮ್ಯಾನೇಜರ್ ಆದರೆ ಕೂಡ 6 to 7 lakhs per annum, ಅಂದರೆ ಒಂದು ವರ್ಷಕ್ಕೆ 6 to 7 lakhs ಸಿಗ್ಬೋದು ಸ್ಟಾರ್ಟಿಂಗಲ್ಲಿ. ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಆದರೆ ಕೂಡ 9 to 10 lakhs ಸಿಗುತ್ತೆ. ಹೈ ಪೇಯ್ಡ್ ಸ್ಕೇಲ್ ಸ್ಯಾಲರಿ ಇನ್ವೆಸ್ಟ್ಮೆಂಟ್ ಬ್ಯಾಂಕರಿಗೆ ಸಿಗುತ್ತೆ. HR ಮ್ಯಾನೇಜರ್ ಆದರೆ 7 to 15 lakhsವರೆಗೂ ತೊಗೋಬೋದು. CFA ಚಾರ್ಟರ್ಡ್ ಫಿನಾನ್ಷಿಯಲ್ ಅನಲಿಸ್ಟ್ ಆದರೆ 12 lakhs ಆಗುತ್ತೆ, ಬಿಕಾಸ್ ಇದು ಇಂಪಾರ್ಟೆಂಟ್ ರೋಲ್ ಆಗುತ್ತೆ ಕಂಪನಿನಲ್ಲಿ. ಸೊ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂದರೆ ನೀವೇ ಸ್ವಂತ ಬಿಸ್ನೆಸ್ ಮಾಡಿ ನೀವೇ CEO ಆದರೆ 24 lakhs ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮೋರ್ ದೆನ್ ದಟ್ ಕೂಡ ನೀವು ಅರ್ನ್ ಮಾಡ್ಬೋದು. ಪರ್ಸ್ನಲ್ ಫಿನಾನ್ಷಿಯಲ್ ಅಡ್ವೈಸರ್ ಅಂದರೆ ಯಾರಾದರೂ ಬಿಸ್ನೆಸ್ ಮ್ಯಾನ್ ಅಥವಾ ಯಾರಿಗಾದರೂ ನೀವು ಫಿನಾನ್ಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಅಡ್ವೈಸರ್ ಆಗಿ ಜಾಯ್ನ್ ಆದರೆ ನಿಮಗೆ 3 to 5 lakhsವರೆಗೂ ಸಿಗುತ್ತೆ. ಆ್ಯಕ್ಚುರಿ ಆದರೆ 10 to 14 lakhs ಸಿಗುತ್ತೆ. ಕಾಸ್ಟ್ ಅಕೌಂಟೆಂಟ್ ಆದರೆ 4 lakhsವರೆಗೂ ಅರ್ನ್ ಮಾಡ್ಬೋದು. ರಿಟೇಲ್ ಮ್ಯಾನೇಜರ್ ಆದರೆ 5 to 6 lakhs ಅಪ್ರಾಕ್ಸಿಮೇಟ್ ಅಷ್ಟನ್ನು ಅರ್ನ್ ಮಾಡ್ಬೋದು. CA ಕೋರ್ಸ್ ಹೇಗೆ ಮಾಡೋದು ಅನ್ನೋದನ್ನು ಬ್ರೀಫಾಗಿ ನಾನು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. CA ಕೋರ್ಸ್ನ 12th ಕಂಪ್ಲೀಟ್ ಆಗಿದ ತಕ್ಷಣವೇ PUC ಆದಮೇಲೆ CA ಫೌಂಡೇಶನ್ ಕೋರ್ಸಿಗೆ ಜಾಯ್ನ್ ಆಗ್ಬೋದು. 6 months ಅಂದರೆ ನೀವು BCom ಪರ್ಸ್ಯೂ ಮಾಡ್ಕೊತಾನೆ ನೀವು CA ಫೌಂಡೇಶನ್ ಕೂಡ ಮಾಡ್ಕೋಬೋದು ಬೇಕಂದರೆ. CA ಫೌಂಡೇಶನ್ 6 months ಕಂಪ್ಲೀಟ್ ಆಗಿದ್ಮೇಲೆ CA ಇಂಟರ್ಮೀಡಿಯೇಟ್ ಅಂತ ಬರುತ್ತೆ, ಅದು 3 years 10 months ನಿಮಗೆ ಇಂಟರ್ಮೀಡಿಯೇಟ್ ಕಂಪ್ಲೀಟ್ ಮಾಡ್ಕೋಬೇಕು. ಇಂಟರ್ಮೀಡಿಯೇಟ್ ಕಂಪ್ಲೀಟ್ ಆಗಿದ ತಕ್ಷಣವೇ ಆರ್ಟಿಕಲ್ಶಿಪ್ಪಿಗೆ ಎಂಟ್ರಿ ಆಗ್ತೀರಾ. ಅದು 3 years ಕಂಪ್ಲೀಟ್ ಆರ್ಟಿಕಲ್ಶಿಪ್ ಆಗುತ್ತೆ. ಈ 3 years ಕಂಪ್ಲೀಟ್ ಆದರೆ ನಿಮಗೆ ಫೈನಲ್ಸಿಗೆ ಎಂಟ್ರಿ ಸಿಗುತ್ತೆ. CA ಫೈನಲ್ಸಲ್ಲಿ ನೀವು ಎಲ್ಲ ಎಕ್ಸಾಮ್ನು ಕ್ಲಿಯರ್ ಮಾಡಬೇಕಾಗತ್ತೆ. 8 months ಇರುತ್ತೆ. ಈ 8 months ಕಂಪ್ಲೀಟ್ ಆದರೆ ನಿಮ್ಮದು CA ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ನೀವು ಆಮೇಲೆ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೋದು. ಥ್ಯಾಂಕ್ ಯು.